ಯಪ್ಪ ಬೆಳಗ್ಗೆ ಎದ್ದು ನನ್ನ ಮುಖನೇ ನಂಗೆ ನೋಡ್ಕೊಳಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಹೋಗ್ಬಿಟ್ಟು ಲೈಟ್ ಆಗಿ ಫ್ರೆಶ್ ಅಪ್ ಆಗಿ ಬಂದೆ. ಹಾಯ್ ಹೇಳೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ನ್ಯೂ ವ್ಲಾಗ್. ಇವತ್ತು ಕಾಲೇಜಿಗೆ ಹೋಗ್ಬೇಕಿತ್ತು, ಬಟ್ ನಂಗೆ ಕಾಲೇಜಿಗೆ ಹೋಗ್ಲಿಲ್ಲ. ಹೋಗ್ಬೇಕು ಅಂತ ಅನಿಸ್ಲೇ ಇಲ್ಲ, ಸೊ ಅದಕ್ಕೆ ಹೋಗ್ಲಿಲ್ಲ. ಇವತ್ತು ಹೆಂಗಿದ್ರು ಮನೇಲಿ ಇದ್ನಲ್ಲ, ನಾಳೆ ಕೆಲಸ ಮಾಡೋದಿಲ್ಲ, ಇವತ್ತೇ ಮಾಡೋಣ ಅಂತ ಶುರು ಮಾಡ್ಕೊಂಡೆ ಕೆಲಸ ಮಾಡಕ್ಕೆ. ಸ್ಕೂಲ್ ಮಕ್ಕಳು ಅಕ್ಕ ಮಾವಿನಕಾಯಿ ಅಂತ ಕೇಳ್ತಿದ್ವು, ಹಂಗಾಗಿ ಮಾವಿನಕಾಯಿ ಕೆಟ್ಕೊಟ್ಟೆ. ಇಲ್ಲಿರೋ ಮಕ್ಕಳು ಯಾರ್ಯಾರು ಅಂತ ನಂಗೆ ಗೊತ್ತೇ ಇಲ್ಲ. ಅಕ್ಕ ನಾನು ಇನ್ನ ವಿಡಿಯೋ ನೋಡ್ತೀನಿ ಅಂತ ಹೇಳ್ತಿದ್ವು. ನಂಗೊಂಥರ ಹೊಟ್ಟೆ ಒಳಗಡೆ ಬಟರ್ಫ್ಲೈ ಬಿಟ್ಟಂಗಾಯ್ತು. ಮಕ್ಕಳೆಲ್ಲ ಈ ಥರ ಹೇಳೋದು ನೋಡಿ. ಇದು ಕಮ್ಮಿ, ನಾನು ವಿಡಿಯೋ ಮಾಡ್ತಿರ್ಲಿಲ್ಲ ಅವಾಗ ಹೆಂಗೆ ರೇಗಿಸಿಟ್ವು ಗೊತ್ತಾ. ಅವ್ರೇನು ರೇಗಿಸಿಲ್ಲ, ಅವ್ರಿಗೆ ಇಷ್ಟ ಬಂದಿದ್ದು ಒಪಿನಿಯನ್ ಹೇಳ್ತಿದ್ರು. ನಂಗೆ ಬಿಟ್ಟು ಒಂದು ಸ್ವಲ್ಪ ಶೈ ಫೀಲಿಂಗ್ ಆಯಿತು. ಅಮ್ಮನ ಹತ್ರ ಏನೋ ಕೇಳೋದಿತ್ತು, ಅದಕ್ಕೆ ಹಂಗೆ ನೋಡಿ ಹತ್ರ ಹೋಗಿ ಬಂದೆ. ಅವ್ರಿಗೆ ಕೊಡೋಗು, ಚೆಲ್ಕೋಬೇಡ, ಕಣ್ಣಿ ಮುಟ್ಟಿಸ್ಕೋಬೇಡ, ಉರಿಯುತ್ತೆ. ಎಲ್ಲ ಮುಗಿದ್ಮೇಲೆ ಮತ್ತೆ ನನ್ನ ಕೆಲ್ಸದ ಕಡೆ ಬಂದೆ. ಹಿಂಗೆ ಕೆಲಸ ಮಾಡಬೇಡ ಅಂತ ಮಳೆರಾಯ ನನ್ಗೆ ಹೇಳ್ತಿದ್ದ. ಎಲ್ಲ ಕೆಲಸ ಮುಗಿಸೋತಿಗೆ 5 ಗಂಟೆ ಆಗೋಗಿತ್ತು. ಮತ್ತೆ ಫ್ರೆಶ್ ಅಪ್ ಆಗಿ ಲೈಟಾಗಿ ರೆಡಿ ಆದೆ. ನನ್ನ ಕಸಿನ್ ಮನೆಗೆ ಹೋಗ್ಬೇಕಿತ್ತು, ನಾಳೆ ಫಂಕ್ಷನ್ ಇದೆ. ಹಂಗಾಗಿ ಇವತ್ತು ಯಾರು ಬಂದಿದ್ದಾರೆ ನೋಡಿ ನಮ್ಮ ಮನೆಗೆ, ನಮ್ಮ ರಶ್ಮಿ ಅಮ್ಮ, ನಮ್ಮ ಆಂಟಿ ಬಂದಿದ್ದಾರೆ. ಏನಕ್ಕೆ ಅಂತ ಇನ್ನೊಂದಿನ ಹೇಳ್ತೀನಿ. ಆಮೇಲೆ ಸೀದಾ ನನ್ನ ಕಸಿನ್ ಮನೆಗೆ ಬಂದೆ ನಡ್ಕೊಂಡು. ಯಾಕೆ ಅಂದ್ರೆ ನಮ್ಮ ಮನೆಗೂ ಅವ್ರ ಮನೆಗೂ 100 ಮೀಟರ್ಸ್ ಅಷ್ಟೇ. ನಮ್ಮೂರರೆಲ್ಲ ಹೀಗೇನೆ, ಏನೇ ಫಂಕ್ಷನ್ ಆದ್ರೂ ಎಲ್ಲ ಒಟ್ಟಿಗೆ ಆಗ್ತೀವಿ. ನಾನು ಇವತ್ತು ಮೆಹಂದಿ ಬಿಡಿಸ್ದೆ. ಹೆಂಗಿದೆ ಅಂತ ಹೇಳಿ. ಈ ವರ್ಷದಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಟೈಮ್ ಆಗೋಗಿತ್ತು, ಉಳ್ಕೊಂಡ್ರು ನಾನು ಉಳ್ಕೊಳ್ಳಲ್ಲ. ನಾಳೆಗೆ ರೆಡಿ ಆಗಬೇಕು, ಪ್ರಿಪ್ರೇಷನ್ ಆಗಬೇಕು ಅಂತ ಬಂದೆ ನಮ್ಮ ಬಾಡಿ ಗಾರ್ಡ್ ಜೊತೆ. ಮತ್ತೆ ಸಿಗುವ, ಬಾಯ್.